ದೇವ್ರು ನಮ್ಮ ಮಾತು ಮಹಿಮೆ ಪಡಲಿ. ನಾವೆಲ್ಲ ಬಲಹೀನರೇ, ಬಲ ಇಲ್ಲ, ವ್ಯಾಧಿಸ್ಥರಾಗಿ ನಾವು ಮಲಗುವಾಗ ನಾವೇನು ಮಾಡ್ಬೇಕಂತಲೇ ನಾವು ಅರಿಯದಂಥ ಒಂದು ಸಮಯ. ಆವಾಗ ನೊಂದೋಗಿ ಕುಗ್ಗೋಗಿ ನಾವು ಏನು ಮಾಡ್ಬೇಕಂತ ದಿಕ್ಕು ತೋಚಿದೆ ನಾವು ಈ ವೇಳೆಯಲ್ಲಿ ಕುಂತಿರ್ಬೋದು. ದೇವ್ರು ನಮ್ಮ ಮಹಿಮೆ ಪಡಲಿ. ಅದಕ್ಕೆ ದೇವ್ರ ವಾರ್ತೆಯಲ್ಲಿ ಹೇಳ್ತದೆ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. ನೋಡ್ರ, ನಾವು ಎಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ, ಏನೆಲ್ಲ ಪ್ರಯತ್ನ ಮಾಡ್ತೀವಿ, ಅದು ತಿಂದರೆ ಒಳ್ಳೇದಾಗುತ್ತಾ, ಇದು ತಿಂದರೆ ಒಳ್ಳೇದಾಗುತ್ತಾ, ಆ ಡಾಕ್ಟ್ರ್ ನೋಡೋಣ, ಈ ಡಾಕ್ಟ್ರನ್ನ ಅಂತ ನಮ್ಮ ಮನಸ್ಸು ಕುಗ್ಗೋಗಿ ನೊಂದೋಗಿ ವೇದನೆ ಪಡ್ತದೆ. ಅದನ್ನು ದೇವ್ರ ವಾರ್ತೆಗಳು ಏನು ಹೇಳ್ತದೆ ಅಂದರೆ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. ಅವಾಗ ನಾವೇನು ಮಾಡಬೇಕು? ಆತನಲ್ಲೇ ಮೊರೆ ಹೋಗಿ, ಆತನನ್ನೇ ನಾವು ನಿರೀಕ್ಷಿಸಿ, ಆತನಲ್ಲೇ ದೃಢ ನಂಬಿಕೆ ಇಟ್ಟು ಆತನ್ನೇ ಎದುರು ನೋಡೋಣ. ದೇವ್ರು ಖಂಡಿತವಾಗಿ ನಮ್ಮೆಲ್ಲರನ್ನೂ ಕೈ ಬಿಡೋದಿಲ್ಲ, ಹಾಸಿಗೆಯಿಂದ ಎಬ್ಬಿಸ್ತಾರೆ ಅಂತ